ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಪ್ರಮುಖ ಹೃದಯ ಚಿಕಿತ್ಸಾ ಕೇಂದ್ರವಾದ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಆಕ್ರೋಶ ಸ್ಫೋಟಗೊಂಡಿದೆ. ಸಮಯಕ್ಕೆ ಸರಿಯಾಗಿ ವೈದ್ಯರು ಲಭ್ಯವಿಲ್ಲ, ಮೂಲಭೂತ ಸೌಲಭ್ಯಗಳ ಕೊರತೆ, ಬೆಡ್ಗಳ ಅಭಾವ ಸೇರಿದಂತೆ ಹಲವು ಸಮಸ್ಯೆಗಳನ್ನು ರೋಗಿಗಳು ಆರೋಪಿಸುತ್ತಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ವಿರುದ್ಧ ರೋಗಿಗಳು ಹಾಗೂ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಸಮಯಕ್ಕೆ ಸರಿಯಾಗಿ ವೈದ್ಯರು ಬಾರದಿರುವುದು, ಸಮರ್ಪಕ ಬೆಡ್ ವ್ಯವಸ್ಥೆ ಇಲ್ಲದಿರುವುದು ಮತ್ತು ರೋಗಿಗಳ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಆದರೆ ಬಿಲ್ ಹಾಗೂ ಬೆಡ್ ಚಾರ್ಜ್ಗಳು ಮಾತ್ರ ಗಗನಕ್ಕೇರುತ್ತಿದೆ ಎಂದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ಆಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಡ ರೋಗಿಗಳ ಪಾಲಿನ ಆಶಾಕಿರಣವಾಗಿರುವ ಆಸ್ಪತ್ರೆಯಲ್ಲಿ ಈ ಅವ್ಯವಸ್ಥೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಇಲ್ಲಿ ಜಯದೇವ ಹಾಸ್ಪಿಟಲ್ ಆಗ್ತಿರೋ ಅನ್ಯಾಯಗಳು ಎಷ್ಟು ಮಟ್ಟಿಗೆ ಇದೆ ಅಂದ್ರೆ, ಈಗ ನೋಡ್ತಾ ಇರ್ಬೋದು. ಈಗ ನಿನ್ನೆಯಿಂದ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ. ಅಡ್ಮಿಟ್ ಆಗಿದ್ರೆ ಒಬ್ಬ ನನ್ನ ಮಗ ಡಾಕ್ಟರ್ ಬಂದಿಲ್ಲ. ಆದ್ರೆ ಬಿಲ್ ಮಾತ್ರ ಗಗನಕ್ಕೆ ಏರ್ತಾ ಹೋಗ್ತಾ ಇರ್ತದೆ. ಬೆಡ್ ಚಾರ್ಜ್ ಗಗನಕ್ಕೆ ಏರ್ತಾ ಹೋಗ್ತಾ ಇರ್ತದೆ. ಮತ್ತೆ ಬೆಡ್ ಇಲ್ಲಿ ಖಾಲಿ ಇದ್ರು ಕೂಡ ಬೆಡ್ ಇಲ್ಲ ಅಂತ ಇಲ್ಲಿ ಜನ ಅಲ್ಲೇ ಅರ್ಧದಲ್ಲೇ ರೋಡಲ್ಲಿ ನಿಲ್ಲಿಸಿರ್ತಾರೆ. ಬೆಡ್ ಕೊಡಲ್ಲ, ಬೆಡ್ ಕೊಡ್ತೀನಿ ಅಂತ ಮಾಡ್ಬಿಟ್ಟು ಡ್ರಾಮಾ ಆಡ್ತಾರೆ. ಇಲ್ಲೆಲ್ಲ ಜಯದೇವ ಒಂದು 30% ಕಮ್ಮಿ ಆಗುತ್ತೆ, ಇದು ರೇಷನ್ ಕಾರ್ಡ್ ಇದ್ರೆ ಒಂದು ಇದಾಗುತ್ತೆ ಅನ್ನೋದು ಜನ ಭ್ರಮೆ ನಡೆದಿದ್ದಾರೆ. ಮಂಜುನಾಥ್ ಸಾರ್ ಇರಬೇಕಾದ್ರೆ ಇದು ಅದ್ಭುತವಾದಂತ ಒಂದು ದೇವಸ್ಥಾನ ಆಗಿತ್ತು. ಮಂಜುನಾಥ್ ಅವರು ಈಗ ಹೋದ ನಂತರ ಇದು ಖಜಾನೆ ತರ ಆಗೋಗಿದೆ. ಯಾವುದೇ ರೀತಿಯ ಇಲ್ಲಿ ಒಂದು ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ದಿನನಿತ್ಯ ಸಾಯಿಸ್ತಾ ಇದಾರೆ. ಒಬ್ಬ ಡಾಕ್ಟರ್ ಬಂದಿರಲ್ಲ, ಆದ್ರೆ ಮಾತ್ರ ಇಲ್ಲಿ ಜನಗಳನ್ನೆಲ್ಲ ನೋವಿಂದ ಪರದಾಡೋ ತರ ಒಂದು ಸ್ಥಿತಿ ಇರ್ತದೆ. ನಾನು ಒಬ್ಬ ಹೃದಯದ ಪೇಷಂಟ್ ಅಂತಂದ್ರೆ ಆದ್ರೂ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಈಗ ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಳಿ ಜನರೇ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.